Hello dear students, welcome to Sing Style of Maths. So ನಾವು ಬೇಸಿಕ್ ಕಾನ್ಸೆಪ್ಟ್ನ ಕಲಿತೀವಿ. ಒಂದು ಈಕ್ವೇಷನ್, ಲೀನಿಯರ್ ಈಕ್ವೇಷನ್ನ ಗ್ರಾಫಲ್ಲಿ ಹೇಗೆ ಡ್ರಾ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಲೀನಿಯರ್ ಈಕ್ವೇಷನ್ ಅಂದರೆ ಏನು? ಈಕ್ವೇಷನ್ ಅಂದರೆ ಈಕ್ವಲ್ ಸೈನ್ ಇರಬೇಕು. ಲೀನಿಯರ್ ಅಂತ ಅಂದರೆ ಏನು? ಅಲ್ಲಿ ಏನು ಎಕ್ಸ್ ಮತ್ತು ವೈ ವೇರಿಯಬಲ್ಸ್ ಇದಾವೋ ಅವಕ್ಕೆ ಪವರು 1 ಇರಬೇಕು ಅಂತ ಈಕ್ವೇಷನ್ನ ನೀವೇನು ಕರಿತೀರಾ? ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀರಾ. ಎಕ್ಸ್ ಪ್ಲಸ್ ವೈ ಇರ್ಬೋದು, ಎಕ್ಸ್ ಮೈನಸ್ ವೈ ಇರ್ಬೋದು, 2x + 3y ಇರ್ಬೋದು, ಏನಾದರೂ ಇರಲಿ. ಬಟ್ ಅಲ್ಲಿ ವೇರಿಯಬಲ್ ಏನಿದೆಯಲ್ಲ ಅದಕ್ಕೆ ಪವರ್ ಮಾತ್ರ 1 ಇರಬೇಕು ಅಂಥ ಈಕ್ವೇಷನ್ನ ಏನಂತ ಕರಿತೀರಾ? ಲೀನಿಯರ್ ಈಕ್ವೇಷನ್ ಅಂತ ಕರಿತೀರಾ. ಆ್ಯಂಡ್ ಈ ಲೀನಿಯರ್ ಈಕ್ವೇಷನ್ನ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿದೆ. ಒಂದು ಎಲಿಮಿನೇಷನ್ ಮೆಥಡ್ ಗೊತ್ತು. ಬಟ್ ಇಲ್ಲಿ ಪರ್ಟಿಕ್ಯುಲರ್ಲಿ ಇನ್ ಟುಡೇಸ್ ಲೆಕ್ಚರ್ ವಿ ಆರ್ ಫೋಕಸಿಂಗ್ ಆನ್ ಗ್ರಾಫಿಕಲ್ ಸೊಲ್ಯೂಷನ್. ಸೊ ಗ್ರಾಫಿಕಲ್ಲಿ ಎಕ್ಸ್ ಮತ್ತು ವೈದು ವ್ಯಾಲ್ಯೂ ಹೇಗೆ ಕಂಡುಹಿಡಿತೀರಾ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಗ್ರಾಫಲ್ಲಿ ಡ್ರಾ ಮಾಡೋಕ್ಕೆ ನನಗೆ ಪಾಯಿಂಟ್ಸ್ ಬೇಕು, ರೈಟ್? ಸೊ ಪಾಯಿಂಟ್ಸ್ ಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು? ಎಕ್ಸ್ ಇರೋ ಜಾಗದಲ್ಲಿ 0 ಹಾಕಬೇಕು. ಎಕ್ಸ್ 0 ಹಾಕಿದಾಗ ವೈ ಏನಾಗುತ್ತೆ? ಈ ಈಕ್ವೇಷನಲ್ಲಿ ಎಕ್ಸ್ ಇರೋ ಜಾಗದಾಗ 0 + y = 7. 0 + y ಅಂದರೆ y. ಸೊ ಎಕ್ಸ್ 0 ಹಾಕಿದಾಗ y ಎಷ್ಟು ಬಂತು? 7 ಬಂತು. ದೇರ್ಫೋರ್ ಪಾಯಿಂಟ್ ಏನಾಗುತ್ತೆ? ಒಂದು ಪಾಯಿಂಟ್ ಸಿಕ್ತು ನಮಗೆ, 0, 7. ನೆಕ್ಸ್ಟ್ ಸೇಮ್ ಇದೇ ಈಕ್ವೇಷನಲ್ಲಿ y = 0 ಹಾಕಿ, y = 0 ಹಾಕಿದಾಗ ಇಲ್ಲೇನಾಗುತ್ತೆ? x + 0 = 7. ಸೊ ದೆನ್ ವಾಟ್ ಯು ಗೆಟ್? x = 7. ಓಕೆ, x = 7 ಸಿಗುತ್ತೆ. ಸೊ ಇಲ್ಲಿಗೆ ಎರಡನೇ ಪಾಯಿಂಟ್ ಸಿಕ್ತು. ಏನದು? ಫಸ್ಟ್ ಯಾವಾಗಲೂ ಎಕ್ಸ್ ಕೋಆರ್ಡಿನೇಟ್ ಬರೀತೀರಾ, ನೆಕ್ಸ್ಟ್ ವೈ ಕೋಆರ್ಡಿನೇಟ್, 7, 0, ರೈಟ್? ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ 1 ಪಾಯಿಂಟ್, ದಿಸ್ ಈಸ್ 1 more point. ಬೈ ಯೂಸಿಂಗ್ 2 points ಯು ಕ್ಯಾನ್ ಡ್ರಾ ದ ಲೈನ್. ಎಸ್, ಒಂದು ಲೈನ್ ಡ್ರಾ ಮಾಡಬೇಕು ಅಂದರೆ ಮಿನಿಮಮ್ ಎಷ್ಟು ಪಾಯಿಂಟ್ಸ್ ಬೇಕು? 2 ಪಾಯಿಂಟ್ಸು. ಸೊ ನಮಗೆ ಸಿಕ್ಕಿದೆ. ಈಗ ಇನ್ನೊಂದು ಈಕ್ವೇಷನ್ ಇದೆ. ಈ ಈಕ್ವೇಷನ್ನ ಸಾಲ್ವ್ ಮಾಡಿ ಅಂದರೆ ಏನು ಮಾಡ್ತೀರಾ? ಎಕ್ಸಿಗೆ 0 ಹಾಕಿ, ವೈ ವ್ಯಾಲ್ಯೂ ಏನು ಬರುತ್ತೆ? ರೈಟ್, ವೈ ವ್ಯಾಲ್ಯೂ ಏನು ಬರುತ್ತೆ? ಡೈರೆಕ್ಟಾಗಿ ಮಾಡಬೇಕಾ? ಬೇಡವಾ? ಸೊ ಎಕ್ಸ್ ಅಂದರೆ 0 ಮೈನಸ್ ವೈ ಅಂದರೆ ಇಷ್ಟು = 1. 0 - y ಅಂದರೆ -y = 1. ಸೊ ವೈ ಬೇಕು ನನಗೆ. y ಮೈನಸ್ ಆ ಕಡೆ ಕಳಿಸಿದ್ರೆ -1, ಅಥವಾ ಮಲ್ಟಿಪ್ಲೈ ಫುಲ್ ಈಕ್ವೇಷನ್ ಬೈ -1 ಆನ್ ಬೋತ್ ಸೈಡ್ಸ್. ವಾಟ್ ಹ್ಯಾಪನ್ಸ್? ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? -× -+y = -1. ಅಲ್ಲಿಗೆ ನಿಮಗೆ ಇನ್ನೊಂದು ಪಾಯಿಂಟ್ ಏನು ಸಿಕ್ತು? ಪಾಯಿಂಟ್ ಸಿ. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ -1. ಯಾವಾಗಲೂ ಪಾಯಿಂಟ್ಸ್ ಬರೀಬೇಕಾದ್ರೆ ಫಸ್ಟು ಎಕ್ಸ್ ಕೋಆರ್ಡಿನೇಟ್ ಅಂದರೆ ಎಕ್ಸಿಂದು ವ್ಯಾಲ್ಯೂ ಬರೀಬೇಕು, ಆಮೇಲೆ ವೈದು ವ್ಯಾಲ್ಯೂ ಬರೀಬೇಕು. ಓಕೆ, ನೆಕ್ಸ್ಟು ಈಗ ಇನ್ನೊಂದು ಪಾಯಿಂಟ್ ಬೇಕು. ವೈಗೆ 0 ಹಾಕ್ರಿ, ಅವಾಗೇನು ಸಿಗುತ್ತೆ? x - 0 = 1. ದೆನ್ ವಾಟ್ ಯು ಗೆಟ್? x = 1. ದಿಸ್ ಈಸ್ ದ 4th ಪಾಯಿಂಟ್. ಸೊ ಏನಾಗುತ್ತೆ? ಪಾಯಿಂಟ್ ಎ ಬಿ ಸಿ ಡಿ ಪಾಯಿಂಟ್. ಎಕ್ಸ್ ವ್ಯಾಲ್ಯೂ ಏನು? 1, ವೈ ವ್ಯಾಲ್ಯೂ 0. ಓಕೆ, ಸೊ ಯು ಗಾಟ್ 4 points. ಒನ್ಸ್ ಯು ಗೆಟ್ 4 points ಯು ಕ್ಯಾನ್ ಡ್ರಾ ದ ಗ್ರಾಫ್. ಹೌ ಡು ಯು ಡ್ರಾ ದ ಗ್ರಾಫ್? ವೆರಿ ಸಿಂಪಲ್. ಗ್ರಾಫ್ ಹೇಗೆ ಮಾಡ್ತೀರಾ? ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಡ್ರಾ ಮಾಡ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ನೆಗೆಟಿವ್ ವೈ ಆ್ಯಕ್ಸಿಸ್. ಓಕೆ, y', x' ಡ್ರಾ ಮಾಡಿಬಿಟ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನಮ್ಮ ಹತ್ರ ಯಾವ್ಯಾವ ಪಾಯಿಂಟ್ಸ್ ಇದೆ? 0, 7 ಒಂದು, ಬಿ 7, 0 ಇದೆ, ಸಿ 0, -1 ಇದೆ, ಡಿ 1, 0. ಓಕೆ, ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ನನಗೆ ಹೈಯೆಸ್ಟ್ ಪಾಯಿಂಟು 7 ಬೇಕು, ವೈ ಆ್ಯಕ್ಸಿಸಲ್ಲಿ ಕೂಡ 7 ಬೇಕು, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿ ಮಾತ್ರ -1 ಬೇಕು. ಸೊ ಎಷ್ಟು ಬೇಕು ಅಷ್ಟೇ ಹಾಕ್ಕೊಡೋಣ. -1, ರೈಟ್? ಈ ಕಡೆ ಹೋದರೆ -2. ನೆಕ್ಸ್ಟ್ ಇಲ್ಲಿ 1, 2, 3, 4, 5, 6, 7. ಓಕೆ, ದೀಸ್ ಆರ್ ದ ಪಾಯಿಂಟ್ಸ್ ಆನ್ ದಿ ಎಕ್ಸ್ ಆ್ಯಕ್ಸಿಸ್. ನೆಕ್ಸ್ಟ್ ವೈ ಆ್ಯಕ್ಸಿಸಿಗೆ ಬಂದರೆ 1, 2, 3, 4, 5, 6, 7. ಹಿಯರ್ ಇಟ್ ಈಸ್. ಓಕೆ, ನೆಕ್ಸ್ಟ್ ದಿಸ್ ಈಸ್ 1, 2, 3, 4, 5, 6, 7. ರೈಟ್. ಸೊ ವಾಟ್ ಯು ಡೂ? ಹೌ ಡು ಯು ಸಾಲ್ವ್ ಇಟ್? ಫಸ್ಟು ಎ ಬಿ ಅಂದರೆ ಒಂದೇ ಒಂದು ಈಕ್ವೇಷನ್ಗೆ ರಿಲೇಟ್ ಆಗಿದೆ ತಾನೆ. ಸೊ ಆ ಎ ಬಿ ಯೂಸ್ ಮಾಡಿ ಫಸ್ಟ್ ಪಾಯಿಂಟ್ಸ್ ಹಾಕಿ, ದೆನ್ ಯು ಡ್ರಾ ದ ಲೈನ್. ಸೊ ಹೌ ಡು ಯು ಡ್ರಾ? 0, 7 ಅಂದರೆ ಏನು? ಎಕ್ಸ್ ಆ್ಯಕ್ಸಿಸಲ್ಲಿ 0, ವೈ ಆ್ಯಕ್ಸಿಸಲ್ಲಿ 7. ಎರಡೂ ಬಂದು ಎಲ್ಲಿ ಮೀಟ್ ಆಗ್ತಾ ಇದ್ದಾವೆ?
ಎಕ್ಸ್ ಆ್ಯಕ್ಸಿಸ್ ಯಾವಾಗಲೇ ಆಗಲಿ 0 ಐತೆ ಅಂದರೆ ಈ ಪಾಯಿಂಟ್ ಯಾವಾಗಲೂ ನಿಮಗೆ ವೈ ಆ್ಯಕ್ಸಿಸ್ ಮೇಲೆ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ವೈ ಆ್ಯಕ್ಸಿಸ್ 0 ಇದೆ ಅಂತಂದರೆ ಈ ಪಾಯಿಂಟ್ ನಿಮಗೆ ಯಾವಾಗಲೂ ಎಕ್ಸ್ ಆ್ಯಕ್ಸಿಸ್ ಮೇಲೆ ಸಿಗುತ್ತೆ. ಸೊ 0,7 ಇಸ್ ದಿಸ್ ಪಾಯಿಂಟ್ 0,7. ನೆಕ್ಸ್ಟ್ ಕಮಿಂಗ್ ಟು 7,0. ಎಕ್ಸ್ ಆ್ಯಕ್ಸಿಸಲ್ಲಿ 7, ವೈ ಆ್ಯಕ್ಸಿಸಲ್ಲಿ ಎಷ್ಟು ಮೇಲೆ ಹೋಗಬೇಕು? 1 ಇದ್ದಿದ್ರೆ 1 ಯೂನಿಟ್ ಮೇಲೆ ಹೋಗ್ತಾ ಇದ್ವಿ, 2 ಇದ್ದರೆ 2 ಯೂನಿಟ್, 0 ಯೂನಿಟ್ಸ್ ಅಂದರೆ ಇಲ್ಲೇ ಇರ್ರಿ. ಅಲ್ಲಿಗೆ ಈ ಪಾಯಿಂಟ್ ಏನಾಯಿತು? 7,0. ದೆನ್ ಯು ಡ್ರಾ ದಿ ಲೈನ್, ಓಕೆ, ಪಾಸಿಂಗ್ ಥ್ರೂ ದಿಸ್ ಒನ್. ಆ್ಯಂಡ್ ಈ ಲೈನ್ ಯಾವುದಕ್ಕೆ ನಾವು ಡ್ರಾ ಮಾಡಿದ್ದು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಈಕ್ವೇಷನಿಗೆ ತಾನೆ. ಸೊ ಅದನ್ನು ಬರಿಬೇಕು. ನೆಕ್ಸ್ಟು ಎರಡನೇ ಲೈನ್ ಏನು ಹೇಳಿದ್ದಾರೆ ಡ್ರಾ ಮಾಡೋಕ್ಕೆ? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1. ಅದಕ್ಕೆ ಪಾಯಿಂಟ್ಸ್ ಏನು ಇಲ್ಲಿದ್ದಾವೆ ನೋಡಿ, ರೈಟ್. ಸೊ ರೈಟ್ ಸಿ ಇಸ್ ಈಕ್ವಲ್ ಟು 0,-1 ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ 0, ವೈ ಆ್ಯಕ್ಸಿಸಲ್ಲಿ ಓಕೆ ವೈ ಆ್ಯಕ್ಸಿಸಲ್ಲಿ ಬೇಕಲ್ಲ -1, ರೈಟ್. ವೈ ಆ್ಯಕ್ಸಿಸಲ್ಲಿ -1 ಅಂದರೆ ಇಲ್ಲಿದೆ. ಸೊ ವಿಚ್ ಈಸ್ ದಿಸ್ ಪಾಯಿಂಟ್ 0,-1. ನೆಕ್ಸ್ಟು ಎಕ್ಸ್ ಆ್ಯಕ್ಸಿಸಲ್ಲಿ 1 ಯೂನಿಟ್ಟು, ವೈ ಆ್ಯಕ್ಸಿಸಲ್ಲಿ 0 ಯೂನಿಟ್. ಸೊ ಇಲ್ಲಿದೆ ಯಾವ ಪಾಯಿಂಟು? 1,0. ಅಲ್ಲಿಗೆ ಈ ಲೈನ್ ಡ್ರಾ ಮಾಡಿದ್ರೆ ಹೆಂಗೆ ಬರುತ್ತೆ? ಜಸ್ಟ್ ಪಾಸ್ ಥ್ರೂ ದಿಸ್ ಪಾಯಿಂಟ್, ಓಕೆ. ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡಬೇಕು. ಆ್ಯಂಡ್ ದಿಸ್ ಲೈನ್ ಈಸ್ ನಥಿಂಗ್ ಬಟ್ ವಾಟ್? ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 1 ಇದೆ. ಸೊ ಗ್ರಾಫಿಕಲ್ಲಿ ಡ್ರಾ ಮಾಡಿದ ಮೇಲೆ ನೀವು ಆ್ಯಕ್ಚುಲಿ ಗ್ರಾಫ್ ಶೀಟಲ್ಲಿ ಡ್ರಾ ಮಾಡಬೇಕು. ಇಲ್ಲಿ ನಿಮಗೆ ಒಂದು ಪಾಯಿಂಟ್ ಸಿಗುತ್ತೆ, ಓಕೆ, ರೈಟ್. ದಟ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ವಾಟ್? ಇಲ್ಲಿ ಪಾಯಿಂಟು ಎಕ್ಸ್ ಆ್ಯಕ್ಸಿಸಿಂದ ಎಷ್ಟು ದೂರ ಇದೆ ಅಂತ ನೋಡ್ರಿ. ಎಕ್ಸ್ ಆ್ಯಕ್ಸಿಸಿಂದ ಎಷ್ಟು ದೂರ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಜಸ್ಟ್ ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿರಿ, ವರ್ಟಿಕಲ್ ಲೈನ್ ಡ್ರಾ ಮಾಡಿರಿ. ಎಲ್ಲಿಗೆ ಹೋಗಿ ಟಚ್ ಆಗುತ್ತೆ ಅಂತ ನೋಡ್ರಿ. ಎಕ್ಸ್ ಆ್ಯಕ್ಸಿಸಲ್ಲಿ ಎಲ್ಲಿ ಟಚ್ ಆಗುತ್ತೋ ಆ ಪಾಯಿಂಟಲ್ಲಿ ಬರೀರಿ, ಓಕೆ, ರೈಟ್. ಸೊ ಎಲ್ಲಿ ಟಚ್ ಆಗುತ್ತೆ? ಓಕೆ, ಇದು ಕ್ರಾಸ್ ಆಯ್ತಲ್ಲ. ಎಸ್, ಪುಟ್ ಇಟ್ ಸ್ಟ್ರೇಟ್, ಯು ವಿಲ್ ಗೆಟ್ ಸಮ್ವೇರ್ ಹಿಯರ್, ರೈಟ್. ನಥಿಂಗ್ ಬಟ್ ದ ಪಾಯಿಂಟ್ 4. ಎಕ್ಸ್ ಕೋಆರ್ಡಿನೇಟ್ ಏನಾಗುತ್ತೆ? 4, ವೈ ಆ್ಯಕ್ಸಿಸಲ್ಲಿ ಇದು ಆ್ಯಕ್ಚುಲಿ ಕೆಳಗೆ ಟಚ್ ಆಗಬೇಕು, ನಥಿಂಗ್ ಬಟ್ 3 ಯೂನಿಟ್ಸಿಗೆ, ಓಕೆ. ಸೊ ನೀವು ಗ್ರಾಫ್ ಶೀಟಲ್ಲಿ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ದಟ್ಸ್ ಓಕೆ. 4, 3, ರೈಟ್. ಈ ಪಾಯಿಂಟ್ ಏನು ಸಿಕ್ತಲ್ಲ, ಈ ಪಾಯಿಂಟಲ್ಲಿ ಎಕ್ಸ್ ಕೋಆರ್ಡಿನೇಟ್ ಅಂದರೆ ಫಸ್ಟ್ ಕೋಆರ್ಡಿನೇಟ್ ಇದೆಯಲ್ಲ, ದಟ್ ಈಸ್ ದ ಎಕ್ಸ್ ವ್ಯಾಲ್ಯೂ ಆ್ಯಂಡ್ ದಿಸ್ ಈಸ್ ದಿ ವೈ ವ್ಯಾಲ್ಯೂ. ದಟ್ಸ್ ಇಟ್. ಇದೇ ತಾನೇ ಅವ್ರು ಹೇಳಿದ್ದು, ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಿ ಅಂದರೆ ಅರ್ಥ ಏನು? ಅನ್ನೋನ್ ವ್ಯಾಲ್ಯೂಸ್ನ ಕಂಡುಹಿಡಿರಿ ಅಂತ, ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಕಂಡುಹಿಡಿರಿ. ಸಾಲ್ವ್ ಗ್ರಾಫಿಕಲಿ ಅಂತ ಹೇಳಿದಾರೆ ಅಂದರೆ ಗ್ರಾಫ್ ಯೂಸ್ ಮಾಡಿ ಕಂಡುಹಿಡಿರಿ ಅಂತ, ರೈಟ್. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಸಪೋಸ್ ಐ ವಿಲ್ ಗಿವ್ ಯು ಒನ್ ಮೋರ್ ಕ್ವೆಶನ್. ಲೆಟ್ ಅಸ್ ಟೇಕ್ ಒನ್ ಮೋರ್ ಕ್ವೆಶನ್. 2x plus y is equal to 10. 2x minus y is equal to 2. ಹೌದಾ? ಸೊ ಇದಕ್ಕೆ ಈಗೇನು ಮಾಡ್ಬೇಕು ನೀವು? ಸೇಮ್ 2 ಪಾಯಿಂಟ್ಸ್ ಕಂಡುಹಿಡಬೇಕು. ಇದಕ್ಕೆ 2 ಪಾಯಿಂಟ್ಸು, ಇದಕ್ಕೆ 2 ಪಾಯಿಂಟ್ಸು. ಸೊ 2 ಪಾಯಿಂಟ್ಸ್ ಕಂಡುಹಿಡಿದ್ಬಿಟ್ಟು ನೀವೇನು ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಡ್ರಾ ಇಟ್ ಗ್ರಾಫಿಕಲಿ, ರೈಟ್. ಸೊ ಹೌ ವಿಲ್ ಯು ಡೂ ಇಟ್? ರೈಟ್, ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕಿ, ಅವಾಗ ವೈ ಏನಾಗುತ್ತೆ? 2 ಇಂಟು ಎಕ್ಸ್ ಇರೋ ಜಾಗದಾಗ 0 ಪ್ಲಸ್ ವೈ ಈಸ್ ಈಕ್ವಲ್ ಟು 10. 2 zeros 0, 0 ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಬಂತು. ಯಾವಾಗ ಬಂತು? ಎಕ್ಸ್ 0 ಇದ್ದಾಗ. ಸೊ ಅಲ್ಲಿ ಒಂದು ಪಾಯಿಂಟ್ ನಮಗೇನು ಸಿಕ್ತು? ಪಾಯಿಂಟ್ ಎ 0, ಎಕ್ಸ್ 0 ಇದ್ದಾಗ ವೈ 10 ಇದೆ. ನೆಕ್ಸ್ಟು ಇನ್ನೊಂದು ಸತಿ ಏನು ಮಾಡಿ? ವೈ ಇರೋ ಕಡೆ 0 ಹಾಕಿ, 2x ಪ್ಲಸ್ ವೈ ಅಂದರೆ 0 ಈಸ್ ಈಕ್ವಲ್ ಟು 10. 2x ಪ್ಲಸ್ 0 ಈಸ್ 2x. ಯಾವತ್ತೇ ಆಗಲಿ ಮಲ್ಟಿಪ್ಲಿಕೇಶನಲ್ಲಿ ಐತೆ ಅಂತ ಅಂದರೆ ಆ ನಂಬರ್ನ ಆ ಕಡೆ ಸೈಡ್ ಕಳಿಸಿದ್ರೆ ಏನಾಗುತ್ತೆ? ಡಿವಿಷನ್, ರೈಟ್. 2 1s are 2, 2 5s are 10. ಸೊ 5/1 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು? 5. ಅಲ್ಲಿಗೆ ಇನ್ನೊಂದು ಪಾಯಿಂಟ್ ಏನು ಸಿಕ್ತು? ಫಸ್ಟ್ ಯಾವಾಗಲೂ ಎಕ್ಸ್ ವ್ಯಾಲ್ಯೂ ಬರೀತೀರಾ, ವೈ ವ್ಯಾಲ್ಯೂ 0. 2 ಪಾಯಿಂಟ್ ಸಿಗ್ತಾ? 2 ಪಾಯಿಂಟ್ ಐತೆ ಅಂದರೆ ಒಂದು ಲೈನ್ ಡ್ರಾ ಮಾಡ್ಬೋದು ಈಸಿಯಾಗಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಯು ಕಮ್ ಟು ದಿಸ್ ಈಕ್ವೇಷನ್. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಹಿಯರ್. Then what do you get? 2 into 0 minus y is equal to 2. 2 zeros are 0, 0 minus y ಅಂದರೆ minus y. ನನಗೆ ಮೈನಸ್ ವೈ ಬೇಡ, ವೈ ವ್ಯಾಲ್ಯೂ ಬೇಕು. ಸೊ ಮೈನಸ್ 2 ಕಡೆ ಮಲ್ಟಿಪ್ಲೈ ಮಾಡ್ತೀನಿ, ಅಲ್ಲಿಗೆ y is equal to -2 ಆಗುತ್ತೆ. ಸೊ ವಾಟ್ ಈಸ್ ದಿ ಪಾಯಿಂಟ್ ಯು ಗಾಟ್? ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ -2. ಫಸ್ಟ್ ಯಾವಾಗಲೂ ಎಕ್ಸ್ ವ್ಯಾಲ್ಯೂ, ನೆಕ್ಸ್ಟ್ ಯಾವಾಗಲೂ ವೈ ವ್ಯಾಲ್ಯೂ. ನೆಕ್ಸ್ಟ್ ಸಿಮಿಲರ್ಲಿ y is equal to 0 ಹಾಕಿ, y 0 ಹಾಕಾಗ ಏನಾಗುತ್ತೆ? ಈ ಈಕ್ವೇಷನ್ನು 2x minus. So what you are going to write? 2x minus 0 is equal to 2. 2x is equal to ಇದ್ರೆ ಏನಾಗಬೇಕು? x is equal to ಡಿವಿಷನ್ಗೆ ಹೋಗಬೇಕು 2. ಸೊ x is equal to
right? Therefore what you are going to write, the point D is 1, 0. right? 4 ಪಾಯಿಂಟ್ಸ್ ಇಟ್ಕೊಂಡು ಗ್ರಾಫ್ ಡ್ರಾ ಮಾಡಬೇಕೀಗ ನೀವು, ರೈಟ್? ಸೊ ವಾಟ್ ಆರ್ ದ ಪಾಯಿಂಟ್ಸ್? A 0, 10, B C -2, D 1, 0. ಈ 4 ಪಾಯಿಂಟ್, ಇವೆರಡು ಪಾಯಿಂಟ್ ಲೈನು, ಇವೆರಡು ಪಾಯಿಂಟ್ 1 ಲೈನ್. 10 ಇದೆ, ಮಿನಿಮಮ್ 1 ಇದೆ. ಸೊ ಹಾಕ್ರಿ, ರೈಟ್? ಇಲ್ಲಿ 0, 1, 2, 3, 4, 5, 6, 7, 8, 9, 10. ರೈಟ್? ಇಲ್ಲ, y 1, 2, 3, 4, 6, 7, 8, 9, 10. Okay, write your numbers by yourself. -1, -2, x-axis and right for finality. Okay, 0, 10. x-axis ಅಲ್ಲಿ 0, y-axis ಅಲ್ಲಿ c the 10. ಅಂದ್ರೆ ನಾನು ಹೇಳಿದೆ x-axis ಪಾಯಿಂಟ್ y-axis ಅಲ್ಲಿ ಮೇಲೆ ಹೋಗ್ಬೇಕು ನಾನು. 0 means ಇಲ್ಲಿ this is the point. Okay, now draw the from here. in ಹೆಸರು ಬರಬೇಕು, ಬಂದು 2x + y = 10. ನೆಕ್ಸ್ಟ್ 0, -2, 0 x-axis ಅಲ್ಲಿ 0, -2. ನೆಕ್ಸ್ಟ್ 1, 1 x-axis 1, y-axis ಏನು ಮೂಮೆಂಟ್ ಅಲ್ಲ ಅಂದ್ರೆ 1, 0. ಫುಲ್ ಡ್ರಾ ಮಾಡಬೇಕು. ಹೆಂಗ್ ಡ್ರಾ ಮಾಡಬೇಕು ಅಂದ್ರೆ, ಡ್ರಾ ಮಾಡಿದ್ಮೇಲೆ 2 ಲೈನ್ ಒಂದು ಪಾಯಿಂಟ್ ಹತ್ರ ಕೋಸೈಡ್ ಆಗಬೇಕು. ಕೋಸೈಡ್ ಅಂದ್ರೆ ಆಗಬೇಕು. ಓಕೆ, ಸಪೋಸ್ ಐ ಆಮ್ ಡ್ರಾಯಿಂಗ್ ಲೈಕ್ ದಿಸ್, ಒನ್ ಪಾಯಿಂಟ್ should meet at one point. This is that point of intersection. ಇಲ್ಲಿ ಸ್ಟ್ರೇಟ್ ಲೈನ್ ಡ್ರಾ ಮಾಡಿದ್ರೆ x ವ್ಯಾಲ್ಯೂ ಏನು ಸಿಗುತ್ತಲ್ಲ, ದಟ್ ಈಸ್ ಯುವರ್ x ಅಂಡ್ y ಕೋಆರ್ಡಿನೇಟ್. y ಗೆ ಈ ಕಡೆ ಡ್ರಾ ಮಾಡಲ್ಲ, y ವ್ಯಾಲ್ಯೂ ಏನಾಗುತ್ತೆ, ಕೋಆರ್ಡಿನೇಟ್ ಆಗುತ್ತೆ. ಗ್ರಾಫ್ ಶೀಟ್ ಡ್ರಾ ಮಾಡಿದ್ರೆ ನೀಟಾಗಿ ಬರುತ್ತೆ. ಇಲ್ಲಿ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಿಕಾಸ್ ಹ್ಯಾಂಡ್ ಮೇಡ್ ಅಲ್ಲ. ಸೊ ಎಕ್ಸಾಕ್ಟ್ ಯೂನಿಟ್ಸ್ ತಗೊಂಡಿರಲ್ಲ, ರೈಟ್? So what you are going to get, you have to solve it. You will get what are the values. I do it is equal to 10 ಇದೆ, 2x is equal to ಇದೆ, 4x is equal to 12, x is equal to ಎಷ್ಟು ಬೇಕು, 3. x value 3, x value 3 ಆಗುತ್ತೆ, 4 is equal to 4. ನೀಟಾಗಿ ಮಾಡಬೇಕು. ಈಕ್ವೇಷನ್ ಕೊಡ್ತಾರೆ, y is equal to 0 ಹಾಕ್ತೀರಾ, x ವ್ಯಾಲ್ಯೂ y 2 x 2 ಪಾಯಿಂಟ್ ಆಗುತ್ತೆ. ಇನ್ನೊಂದು ಇಕ್ವೇಷನ್ಗೂ ಒಂದು ಲೈನ್ ಸಿಗುತ್ತೆ. 2 ಲೈನ್ಸ್ ಹೇಗೆ ಜಾಯಿನ್ ಮಾಡಬೇಕು ಅಂತ ಅಂದ್ರೆ, ಎಲ್ಲೋ ಆ ಮೀಟರ್ ಪಾಯಿಂಟ್ ನಾವು ಹಾರಿಜಾಂಟಲ್ ಬಿಟ್ರೆ ನಮಗೆ x ನ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತೆ. ಸಿಮಿಲರ್ಲಿ ವರ್ಟಿಕಲ್ ಲೈನ್ ಹೇಳಿದ್ರೆ x ವ್ಯಾಲ್ಯೂ, ಹಾರಿಜಾಂಟಲ್ ಲೈನ್ ಹೇಳಿದ್ರೆ ಏನಾಗುತ್ತೆ ನಿಮಗೆ axis ಎಲ್ಲೋ ಟಚ್ ಆಗುತ್ತಲ್ಲ, ಪಾಯಿಂಟ್ ಏನು which satisfied that equation. Okay, so this is how you have. You can do it by yourself. Number of questions are available in your textbook and all. If you want, I have these many questions with me. You can try by yourself. Okay, and if you have any doubt, please let me know in the comment section. And following me so that you get to know if any new lectures are being done by me, you will get to know. Okay, so this is nothing but the basic part, basic mathematical barutte idu kuda. Okay, so that's all. Try these questions. If you don't get, please let me know. Okay, that's it. So